ಗಮನಿಸ್ತಾ ಇದ್ದೀವಿ. ಇಲ್ಲಿ CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರಕ್ಕೆ ಆ ಒಂದು ಚರ್ಚೆಗೆ ತೆರೆ ಎಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲೊಂದು ಇಂಗ್ಲೀಷ್ ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಬಹಿರಂಗವಾಣಿಗೆ ನೇರವಾಗಿಯೇ ಹೇಳಿಕೆಯನ್ನು ಕೊಡ್ತಾರೆ CM ಸಿದ್ದರಾಮಯ್ಯ. 5 ವರ್ಷಗಳ ಕಾಲ ನಾನೇ CM ಆಗಿರ್ತೀನಿ, CM ಕುರ್ಚಿ ಖಾಲಿ ಇಲ್ಲ. ಹೌದು, DK ಶಿವಕುಮಾರ್ ಅವರು CM ಸ್ಥಾನದ ಆಕಾಂಕ್ಷಿ, ಆದರೆ ಕುರ್ಚಿ ಖಾಲಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನೇರವಾಗಿ ಉತ್ತರವನ್ನು ಕೊಡ್ತಾರೆ. ಇದರ ಜೊತೆಗೆ ಹೈಕಮಾಂಡ್ ಕೂಡ ನನ್ನನ್ನು ಕುರ್ಚಿಯಿಂದ ಕೆಳಗಿಳಿರಿ ಅಂತ ಕೇಳಿಲ್ಲ, DK ಶಿವಕುಮಾರ್ ಅವರು ಕೇಳಿಲ್ಲ. ಸೊ ಹೀಗಾಗಿ ಇದು ಕೇವಲ ಊಹಾಪೋಹ. CM ಆಗಿ ನಾನೇ 5 ವರ್ಷ ಮುಂದುವರಿತೀನಿ, 2028ರ ಚುನಾವಣೆ ನನ್ನ ನಾಯಕತ್ವದಲ್ಲೇ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಆ ಸಂದರ್ಶನದಲ್ಲಿ. ಅದಾದ ನಂತರ ಈಗ ಏಕಾಏಕಿಯಾಗಿ ದಿಢೀರ್ನೇ ಒಂದು ಪ್ರೆಸ್ ಮೀಟ್ ಕರೀತಾರೆ. ಪ್ರೆಸ್ ಮೀಟ್ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಸೇಮ್ ಟು ಸೇಮ್ ಪುನರುಚ್ಚರಿಸ್ತಾರೆ. 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ರೀ, ಯಾರು ಬದಲಾವಣೆ ಅಂತ ಏನು ಮಾತಾಡ್ತಾ ಇದ್ದಾರಲ್ಲ ಅದೆಲ್ಲ ಸುಮ್ಮನೆ. ನಾನೇ 5 ವರ್ಷ ಮುಂದುವರಿತೀನಿ, ಮುಂದಿನ ಚುನಾವಣೆ ಕೂಡ ನನ್ನ ನಾಯಕತ್ವದಲ್ಲೇ. ಜೊತೆಗೆ ಬದಲಾವಣೆ ಆಗಬೇಕಾ ಬೇಡವಾ ಇದೆಲ್ಲ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸರ್, ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ, 2.5 ವರ್ಷ ನೀವಾದ್ರಿ, ಇನ್ನು 2.5 ವರ್ಷ DCM ಆಗಿರುವಂಥ DK ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಬಿಟ್ಟುಕೊಡಿ ಅಂತ ಕೇಳಿದರೆ, ಸ್ವಾಮೀಜಿಗಳ ಮಾತಿಗೆಲ್ಲ ನಾವು ರಿಪ್ಲೈ ಕೊಡೋಕ್ಕಾಗಲ್ಲ. ನಮಗೆ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.